ಯಾರಾದ್ರು ಸಿಇಟಿ ಎಕ್ಸಾಮ್ ನ ಬರೀತಾ ಇರಾ ನಿಮ್ಗೆಲ್ಲರಿಗೂ ಕೂಡ ಕೆಎ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಏನಕ್ಕೆ ಅಂದ್ರೆ ನೀವು ಸಾಕಷ್ಟು ಜನ ತಲೆ ಕೆಡ್ಸ್ಕೊಬಿಟ್ಟಿದ್ರೆ ಎಕ್ಸಾಮ್ ಓದ್ದೇನೆ ಈ ಒಂದು ಅಪ್ಡೇಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರಾ. ಅದಕ್ಕೋಸ್ಕರ ಕೆಎ ಒಂದು ನೋಟಿಫಿಕೇಶನ್ ಓಡಿಸಿದ್ರೆ ಲೇಟೆಸ್ಟ್ ಒಂದು ಅಪ್ಡೇಟ್ ನ ಕೊಟ್ಟಿದ್ರೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನೀವೆಲ್ಲರೂ ಕೂಡ ಸಿಇಟಿ ಎಕ್ಸಾಮ್ಗೆ ವೆಯ್ಟ್ ಮಾಡ್ತಾ ಇರಾ. ಸಿಇಟಿ ಎಕ್ಸಾಮ್ ಆಲ್ ಟಿಕೆಟ್ ಯಾವಾಗ ಬರುತ್ತೆ, ನಾವು ಯಾವಾಗ ಎಕ್ಸಾಮ್ ಬರೀತೀವಿ ಅಂತ. ಇವಾಗ ಲೇಟೆಸ್ಟ್ ಆಗಿ ಏನೊಂದು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಕಾಲೇಜ್ ದೋಸ್ ಅಂತ ಒಂದು ವಾಟ್ಸ್ಆಪ್ ಚಾಟ್ ಬೋರ್ಡ್ ಇದೆ. ಅಲ್ಲಿ ನಿಮಗೆ ಕೆಸಿಟಿ ಕ್ವಶನ್ ಪೇಪರ್, ಬ್ಲೂ ಪ್ರಿಂಟ್ಸ್ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಕೂಡ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಫ್ರೀ ಇರುತ್ತೆ, ಚೆಕ್ ಮಾಡಿ, ನಿಮಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಇವಾಗ ಕೆಎ ಕಡೆಯಿಂದ ಲೇಟೆಸ್ಟ್ ಆಗಿ ಏನೊಂದು ಅಪ್ಡೇಟ್ ಬಂದಿದೆ ಅಂದ್ರೆ ಇಲ್ಲಿ ನೀವೆಲ್ಲರೂ ಕೂಡ ಸಿಇಟಿ ಅಪ್ಲಿಕೇಶನ್ ಅಪ್ಲೈನ ಮಾಡಿದಿರಾ. ನೀವೆಲ್ಲರೂ ಕೂಡ ಅಪ್ಲೈ ಮಾಡಿದಿರಾ, ಫೀಸ್ ಕಟ್ಟಿದಿರಾ ಅಂದ್ರೆ ಸಿಇಟಿ ಎಕ್ಸಾಮ್ ನ ಬರೆಯಕ್ಕೆ ನೀವೆಲ್ಲರೂ ಕೂಡ ಎಲಿಜಿಬಲ್ ಆಗಿರ್ತೀರಾ. ಇಲ್ಲಿ ಕೆಲವ್ರಿಗೆ ಏನಾಗಿದೆ ಅಂದ್ರೆ ಸಿಇಟಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೆಲವು ಪ್ರಾಬ್ಲಮ್ಸ್ ಆಗಿದೆ. ಅಂದ್ರೆ ಸಿಇಟಿ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿದ್ರೆ ಆದ್ರೆ ಕೆಲವು ಡೀಟೇಲ್ಸ್ ರಾಂಗ್ ಮಾಡ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ನಮ್ಮ ಚಾನಲ್ ನಿಮಗೆ ಲೇಟೆಸ್ಟ್ ಆಗಿ ಆಗ್ಲೇ ಒಂದು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡಿದೆ. ಏನೊಂದು ಅಪ್ಡೇಟ್ ಬಂದಿದೆ, ಒಂದು ಅನ್ಅಫಿಷಿಯಲ್ ಅಪ್ಡೇಟ್ಸ್ ಅದ್ರ ಪ್ರಕಾರ ತಿಳಿಸ್ಕೊಡಿದೆ. ಸೇಮ್ ಅದನ್ನೇ ಏನ್ ಮಾಡಿದ್ದಾರೆ ಅಂದ್ರೆ ಕೆ ಅವರು ನೋಟಿಫಿಕೇಶನ್ ಮುಖಾಂತರ ತಿಳಿಸ್ಕೊಡಿದ್ರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಯಾರ್ಯಾರು ಅಪ್ಲಿಕೇಶನ್ಸ್ ಅಲ್ಲಿ ತಪ್ಪು ಮಾಡಿದ್ರೆ ಅವರು ಎಡಿಟ್ ಮಾಡ್ಕೊಳಕ್ಕೆ ಚಾನ್ಸ್ ನ ಕೇಳ್ತಾ ಇದ್ದಾರೆ. ಸ್ಟೂಡೆಂಟ್ಸ್ ಮತ್ತೆ ಪೇರೆಂಟ್ಸ್ ಒಂದು ಪ್ರೆಷರ್ ಆಗ್ತಾರೆ ಕೆಎ ಮೇಲೆ. ಅದಕ್ಕೋಸ್ಕರ ನಾವು ಒಂದು ಎಡಿಟಿಂಗ್ ಆಪ್ಷನ್ ನ ಸಿಇಟಿ ಎಕ್ಸಾಮ್ ಆದ್ಮೇಲೆ ಬಿಡ್ತೀವಿ ಅಂತ ಒಂದು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಅಂದ್ರೆ ನೀವ್ ಏನಾದ್ರು ಅಪ್ಲಿಕೇಶನ್ ಅಲ್ಲಿ ತಪ್ಪು ಮಾಡಿದ್ರೆ, ಏನಾದ್ರು ಚೇಂಜಸ್ ಮಾಡ್ಕೋಬೇಕು ಅಂತ ಇರಂದ್ರೆ ಆರಾಮಾಗಿ ಸಿಇಟಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಎಕ್ಸಾಮ್ ಬರೆದು ಬಂದಾದ್ಮೇಲೆ ನಿಮ್ಗೆ ಎಡಿಟಿಂಗ್ ಲಿಂಕ್ ಆಕ್ಟಿವೇಟ್ ಆಗಿರುತ್ತೆ. ಆಮೇಲೆ ನೀವು ನಿಮ್ಮ ಸಿಇಟಿ ಅಪ್ಲಿಕೇಶನ್ ಎಡಿಟ್ ಮಾಡ್ಕೋಬಹುದು. ಅದನ್ನ ಈ ಒಂದು ನೋಟಿಫಿಕೇಶನ್ ಅಲ್ಲಿ ತಿಳಿಸ್ಕೊಡಿದ್ರೆ. ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ, ಇನ್ಫಾರ್ಮೇಶನ್ ತಿಳಿಸಿ. ಮತ್ತೆ ವಾಟ್ಸ್ಆಪ್ ಚಾಟ್ ಬೋರ್ಡ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.